ಫ್ರೆಂಡ್ಸ್ ಮೋಸ್ಟ್ ಡೇಂಜರ್ ಸ್ನೇಕ್ ರಸಲ್ ಸೋಲ್ಪರ್. ಇದಕ್ಕೆ ನಮ್ಮ ಕನ್ನಡದಲ್ಲಿ ಕೊಳಕಮಂಡಲ ಅಂತಾರೆ. ಕೊಳಕಮಂಡಲ, ಉರಿಮಂಡಲ ಅಂತ ಹೇಳುವಂತಹ ಹಾವು. ಬಟ್ ಇದು ಈಗ ಡೈಲಿ ನಮ್ಗೆ ಜಾಸ್ತಿ ಸಿಗಾಗತ್ತವು. ನಿನ್ನೆ ಒಂದು ಆಯ್ತು, ಮೊನ್ನೆ ಒಂದು, ಮತ್ತು ಇವತ್ತೊಂದು. ನಮ್ಮ ಫ್ರೆಂಡ್ ತಿಪ್ಪಣ್ಣ ಇವತ್ತೊಂದು ರಸಲ್ ವೇಪರ್ ಹಿಡಿದ್ರು. ಬಟ್ ಅಲ್ಲಿ ಪ್ರಾಬ್ಲಮ್ ಭಾಳ ಇತ್ತು, ಹಿಡಿಯೋಕೆ ಒಬ್ರಿಗೆ ಆಗ್ತಿದ್ದಿಲ್ಲ. ಹೀಗಾಗಿ ಬಾ ಅಂತ ಫೋನ್ ಮಾಡಿದಾಗ ಬಂದೀವಿ. ನಾವು ಬಂದು ಈಗ ರೆಸ್ಕ್ಯೂ ಮಾಡಿದ್ವಿ, ನೋಡ್ಬೋದು. ಎಲ್ಲಪ್ಪರಿಗೆ ಭಾಳ ಧನ್ಯವಾದಗಳು. ನಮಗೆ ಇದ್ದಿದ್ದು ನೀವು ಎಲ್ಲ ಇದಕ್ಕೆ ತೆಗಿಸಿದ್ರಿ, ಇಷ್ಟು ಧೈರ್ಯದಿಂದ ಹಿಡಿದ್ರಿ ನೀವು, ಭಾಳ ಸಂತೋಷ ಆಕೈತಿ. ಯಾಕಂದ್ರೆ ಸರ್ ಇದೇನಂತಾರೆ ಅಂದ್ರೆ ಇದಕ್ಕೆ ಹೆಬ್ಬ ಮರಿ ಅಂತ ಹೇಳ್ತಾರೆ. ಇದೆಲ್ಲ ಹೆಬ್ಬ ಮರಿ ಅಲ್ಲ, ಹೆಬ್ಬ ಮರಿ ಅಲ್ಲ. ಮೋಸ್ಟ್ ಡೇಂಜರ್ಸ್ ಸ್ನೇಕ್ ರಸಲ್ ವೇಪರ್. ಇದು ಕಚ್ಚಿದ್ರೆ ಏನಾಗ್ತದೆ ಅಂದ್ರೆ ಸಾಯುದಿಲ್ಲ, ಗ್ಯಾಂಗ್ರೀನ್ ಜಾಸ್ತಿ ಆಗ್ತದೆ. ಇದು ಕಡಿದ್ಮೇಲೆ ಇದು ಆರಾಮಾಗಿ ನಿಮ್ಗೆ 1 ವರ್ಷ ಬೇಕು. ಗ್ಯಾಂಗ್ರೀನ್ ಆತಂದ್ರೆ ನಿಮ್ಗೆ ಆರಾಮಕ್ಕೆ 1 ವರ್ಷ 1.5 ವರ್ಷ ಹೋಗ್ತೈತಿ ಅಂತ ಡೇಂಜರ್ ಹಾವು ಇದು. ಬಟ್ ಇದ್ರ ಜೋಡಿ ಏನೈತಲ್ಲ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು. ಇದು ಅವಾಯ್ಡ್ ಮಾಡೋದಿಲ್ಲ ರೀ. ಸದ್ಯ ಅಷ್ಟು ಇದು ಮಾಡಿಲ್ಲ ಅದು. ಚೀಲ ಕೊಡ್ಬೇಕಲ್ಲಪ್ಪ. ಇದು ಅಕಸ್ಮಾತ್ ಇದು ಒಂದು ಟೈಮ್ ಹೇಳಿದ್ರೆ 45 ಮರಿ, 45ರಿಂದ 50 ಮರಿ ಇರ್ತಾವೆ. ಇದು ಗಂಡತೆ ಹೆಣ್ಣು, ಇದು ಮೇಲು. ಇದು ಹೆಂಗಂದ್ರೆ ಇದು ಭಾಳ ಪ್ರಾಬ್ಲಮ್ ಹಾವು. ಯಾಕಂದ್ರೆ ತತ್ತಿ ಅಲ್ಲೇ ಹೊಟ್ಟೆ ಒಳಗೆ ತಾವು ಇಟ್ಕೊಂತೀವಿ. ಎಲ್ಲ ಬೇರೆ ಹಾವು ಏನು ಮಾಡ್ತಾರೆ ತತ್ತಿ ಆಗ್ತದೆ ಎಲ್ಲ. ಇದು ಡೈರೆಕ್ಟ್ ಮರಿ ಹಾಕೊಂತಾವು. ಇದನ್ನ ರಾತ್ರಿ ನೀವು ಎಲ್ಲೂ ಅಡ್ಡಾಡ್ಬೇಕಾದ್ರೆ ಒಂದು ಟಾರ್ಚ್ ಕಂಪಲ್ಸರಿ ಬೇಕು. ಯಾರು ಅಡ್ಡಾಡ್ಬೇಕು ಕಂಪಲ್ಸರಿ ಒಂದು ಟಾರ್ಚ್ ಇಟ್ಕೊಂಡು ಸಿಗಲಿಲ್ಲ, ಮಿಸ್ ಆಗಿಲ್ಲ, ಹೋಗ್ತಿದ್ದಾರೆ. ದಯವಿಟ್ಟು ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ, ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡಿದ್ರೆ ಹಾವುಗಳು ಮುಟ್ರಿ. ಇಲ್ಲಿಗೆ ಹಾವು ಮುಟ್ಟಾಕೋದು ಅದೇನೋ ಮಾಡಕ್ಕೆ ಅಂದ್ರೆ ನಾವೇನೋ ನಮ್ಮ ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡಿದ್ರೆ ಮಾತ್ರ ಹಾವುಗಳು ಮುಟ್ಟಬೇಕು. ಇಲ್ಲಿಗೆ ಮುಟ್ಟಕ್ಕೆ ಹೋಗ್ಬಾರ್ದು. ನಾವಲ್ಪ ನಮ್ಮ ಮಗ ಸುಶೀಲ ನಮ್ಮ ಸಚಿನ್ ಹೆಗ್ಗರ್ ಜೊತೆ ಒಂದು ಸರ್ ಒಂದು ಹಾವು ಹಿಡಿದು 2 ಹಾವು ಹಿಡಿದ್ರೆ 100 ಹಾವು ಹಿಡಿಲ್ಲ 1000 ಹೌದು 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 ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಎಲ್ಲ ಹಾವು ಒಂದೇ ರೀತಿ ಇರೋದಿಲ್ಲ ರೀ. ಈಗ ನೀವು ಇದ್ದಂಗೆ ಇವ್ರಿಲ್ಲ, ಇವ್ರದಂಗೆ ಇವ್ರಿಲ್ಲ, ಇವ್ರದಂಗೆ ಇರಬೇಕು. ಅವ್ರ ಮೈಂಡ್ ಚೇಂಜ್ ಇರ್ತೈತಿ. ಅವು ಯಾವಾಗ ಬೈಟ್ ಮಾಡ್ಕೊಂಡು ಗೊತ್ತಾಗೋದಿಲ್ಲ. ಹೀಗಾಗಿ ಯಾವುದೋ ನೀವು ಅಂತ ಫೋನ್ ಮಾಡ್ತೀನಿ, ಟಿಪ್ಪನ್ ಯಾರು ಬಂದು ರೆಸ್ಕ್ಯೂ ಮಾಡ್ತಾರೆ. ಬಟ್ ಇವಾಗಲೇ ರೆಸ್ಕ್ಯೂ ಮಾಡೋಕೆ ಹೋಗ್ಬೇಡಿ. ಅದೇನಾಗ್ತೈತಿ, ನಾವು ಏನೋ ನೋಡಕ್ಕೆ ಹೋದ್ರೆ ಅದು ಮುಂದೆ ಏನೋ ಆಗ್ಬಿಟ್ಟಿರ್ತೈತಿ. ಯಾಕಂದ್ರೆ ಒಮ್ಮೆ ಕಳೆದ್ಮೇಲೆ ಇದು ನಿಮ್ಗೆ 1.5 ವರ್ಷ ಬೇಕು ಮಾಹಿತಿ. ಅದು ವಿಚಾರ ಮಾಡಿದ್ವಿ ಎಷ್ಟು ನೋವಾಗ್ಬೋದು ಮನುಷ್ಯ. ಓಪನ್ ಮಾಡಿಬಿಡ್ತಾರೆ, ಎಲ್ಲಿ ಕರೆದಿರ್ತಿಲ್ಲ ಅಲ್ಲಿಂದ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮಟ್ಟ ವಿಷಯ ಇರ್ತೈತೆ. ಅಲ್ಲಿ ಮಟ್ಟ ಎಲ್ಲ